ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಚೆನ್ನಾಗಿಲ್ಲ, ಯಾಕೆಂದರೆ ಸ್ವಲ್ಪ ಕೋಲ್ಡ್ ಆಗಿದೆ. ಯಾವಾಗಲೂ ಇದ್ದದ್ದೇ ಅದು ಕೆಮ್ಮು. ನೀರೆಲ್ಲ ಚೇಂಜ್ ಆದರೆ ಅಥವಾ ಕ್ಲೈಮೇಟ್ ಚೇಂಜ್ ಆದರೆ ಆಗುತ್ತೆ ಅಲ್ವಾ. ಸೊ ಹಾಗೆ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಪಾರ್ಟ್ 4. ನಿನ್ನೆ ಪಾರ್ಟ್ 3ಗೆ ನಾನು ಎಂಡ್ ಮಾಡಿದ್ದೆ. ಸೊ ಪಾರ್ಟ್ 4ಅಲ್ಲಿ ಏನಲ್ಲಿದೆ ಅಂತ ನೋಡೋಣ. ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಅನದರ್ ಲಾಗ್. ಸೊ ಏನಂದರೆ ಸ್ಟಾರ್ಟಿಂಗ್ ನಾನು ಅನಾನಸ್ ಪೈನಾಪಲ್ ತೋರಿಸ್ತಾ ಇದ್ದೀನಿ. ಸೊ ನಾವಿದು ಪೈನಾಪಲ್ ಬೈ ಮಾಡಲಿಕ್ಕೆ ಹೋಗಿದ್ವಿ. ನನ್ನ ಇದೊಂದು ಫ್ರೆಂಡ್ ಇರ್ಬೋದೇನೋ, ಫ್ರೆಂಡ್ ಕಡೆಯಿಂದ ತಗೊಂಡು ಬರೋಣ ಅಂತ ಫ್ರೀಗೆಲ್ಲ ಹಣ ಕೊಟ್ಟು ತಗೊಂಡು ಬರ್ತಾಯಿದ್ವಿ. ಸೊ ಅಲ್ಲಿ ರಂಬುಟನ್, ಅದಕ್ಕೆ ಬೇರೆ ಹೆಸರಿದ್ವಿ ಇದೆಯಾ ಅಂತ ನಂಗೆ ಗೊತ್ತಿಲ್ಲ. ಅವರು ರಂಬುಟನ್ ಹೇಳ್ತಾರೆ. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದರದ್ದು ತೋಟ, ಪೈನಾಪಲ್ ತೋಟ ಎಲ್ಲನೂ ಇತ್ತು. ಹಾಗೆ ಈ ಥರ ನೇಚರ್ ನೋಡಲಿಕ್ಕೂ ತುಂಬಾ ಖುಷಿಯಾಗುತ್ತೆ. ಒಂಥರ ಹಳ್ಳಿಯಾಗಿ ತುಂಬಾ ಇಷ್ಟ ನನಗೆ ಹಳ್ಳಿ ಅಂದರೆ. ವಿಲೇಜ್, ಸೊ ಸಿಟಿಯಲ್ಲಿ ಕೂತು ಬೋರ್ ಆಗಿದೆ. ಸೊ ಅದು ಜಸ್ಟ್ ಈ ಥರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದು ಗೇರು ಹಣ್ಣು ಅಲ್ಲಿತ್ತು. ಇದನ್ನು ಕೂಡ ನಾನು ಟೇಸ್ಟ್ ಮಾಡಿದೆ. ಸಣ್ಣವಲ್ಲಿರುವಾಗ ಟೇಸ್ಟ್ ಮಾಡಿದ್ದು. ಆದ ನಂತರ ಟೇಸ್ಟೇ ಮಾಡಿಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ದೊಡ್ಡವಳಾದಮೇಲೆ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನಿಮಗೆ ಬಾಯಿಗೆ ಇಡಿಸ್ಲಿಲ್ಲ ಅದರದ್ದು ಟೇಸ್ಟ್. ಯಾಕೋ ತಿಂದಾದ್ಮೇಲೆ ಏನೋ ಅಂತ ಕಡಿತಾ ಇತ್ತು. ಸೊ ಅದಾದ ನಂತರ ಅಲ್ಲಿಂದ ನಾವು ಸಾನ್ಸ್ ಫಾರ್ಮ್ಗೆ ಬಂದ್ವಿ. ಸಾನ್ಸ್ ಫಾರ್ಮ್ಗೆ ಅಲ್ಲಿ ಅನಾನಸ್, ಈ ಥರ ಮ್ಯಾಂಗೋ, ಹಲಸಿನ ಹಣ್ಣು, ವೆರೈಟಿ ಆಫ್ ಫ್ರೂಟ್ಸ್ ಅಲ್ಲಿದೆ. ಹಾಗೆ ಪ್ಲ್ಯಾಂಟ್ಸ್ ಕೂಡ ನೋಡ್ಬೋದು. ತುಂಬಾ ಒಂಥರ ಖುಷಿಯಾಗ್ತದೆ ಇದನ್ನೆಲ್ಲ ನೋಡುವಾಗ. ಸೊ ದೊಡ್ಡ ಗಾತ್ರದ ಹಲಸಿನ ಹಣ್ಣಿತ್ತು. ಹಾಗೆ ಪೈನಾಪಲ್ ಇದು ನ್ಯಾಚುರಲ್ ಆಗಿ ಅದರದ್ದು ರಸ ತೆಗೆದು ಕೊಡ್ತಾರೆ, ಜ್ಯೂಸು. ಏನು ಶುಗರ್ ಏನಾಗಲ್ಲ, ವಿದೌಟ್ ಶುಗರು. ಬರೀ ಪೈನಾಪಲಿದ್ದು ಪೈನಾಪಲ್ ಹಣ್ಣು ಉಂಟಲ್ವ, ಅದರ ರಸವನ್ನು ಹೀರಿ ಕೊಡ್ತಾರೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಕೋಲ್ಡ್ ಆಗಿತ್ತು. ಈ ಸೆಕೆಗೆ ಈ ಥರ ಕುಡಿಲಿಕ್ಕೆ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆ ನಾವೆಲ್ಲ ಅದನ್ನು ಕುಡಿದ ನಂತರ ಸ್ವಲ್ಪ ತೋಟದ ಒಳಗಡೆ ಹೋಗಿ ನಾನು ಶೂಟ್ ಮಾಡ್ತಾಯಿದ್ದೆ. ಹಾಗೆ ತುಂಬ ಪ್ಲ್ಯಾಂಟ್ಸ್ ಇದ್ದು, ಏನಂದರೆ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಇದೆ ಅಲ್ವಾ, ಅದರದ್ದು ಮರ ಈ ಥರ ಎಲ್ಲವೂ ಕೂಡ ಇದೆ ಅಂತೆ. ಬಟ್ ಅಲ್ಲಿಗೆ ಹೋಗಲಿಕ್ಕೆ ಅವ್ರು ಪರ್ಮಿಷನ್ ಕೊಡಲಿಲ್ಲ. ನೆಕ್ಸ್ಟ್ ಇವಾಗ ಏನೋ ಕೆಲಸ ಆಗ್ತಾ ಉಂಟು, ಮತ್ತೆ ನೋಡೋಣ ಅಂತ ಹೇಳಿದರು. ಅಲ್ಲಿಗೆಲ್ಲ ಹೋದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟು ಖುಷಿಯಾಗುತ್ತೆ ನೋಡಿದ್ರೆ. ನಿಮಗೆ ನೋಡುವಾಗನೇ ಗೊತ್ತಾಗ್ಬೋದು ಎಷ್ಟು ಒಂಥರ ಗ್ರೀನರಿಯಾಗಿ ಕಾಣುತ್ತೆ ಅಂತ. ಸೊ ಇದು ಮೂಡುಬಿದ್ರೆಯಲ್ಲಿರುವ ಸಾನ್ಸ್ ಫಾರ್ಮ್ ಅಂತ. ನಾವು ಅಲ್ಲಿಂದ ಪೈನಾಪಲ್ ಎಲ್ಲ ತಂದ್ವಿ. ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿದೆ. ಪೈನಾಪಲ್ ತುಂಬ ಸಿಹಿಯಾಗಿದೆ. ಇಲ್ಲಿ ಹಾಗೆ ಗಿಡಗಳನ್ನು ಮಾರ್ತಾರೆ, ಬೇಕಿದ್ರೆ ನಮಗೆ ತೆಗಿಬೋದು. ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ನನಗೆ ಜಾಸ್ತಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ತುಂಬ ಜೋರಿದೆ ಕೆಮ್ಮಲ್ಲ. ಆದರೂ ಕೂಡ ಲಾಗ್ ಶೇರ್ ಮಾಡಬೇಕಂತ ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಇದೆ. ನಾನು ವೀಡಿಯೋಸ್ ಎಲ್ಲ ತೆಗೆದದ್ದು, ಎಲ್ಲಿಗೆಲ್ಲ ಹೋಗಿ ತೆಗೆದಿದ್ದೆ ಅದೆಲ್ಲ ಉಂಟು. ಬಟ್ ಪಾರ್ಟ್ 5ಅಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಪೈನಾಪಲ್ ಇದೊಂಥರ ಕಲರ್ ನೋಡಿ ಚೆಂದ ಇದೆ ಅಲ್ವಾ. ಸೊ ಅದು ಅವ್ರದ್ದು ಮನೆ, ಅದರದ್ದು ಆನರ್ದು. ಈ ಥರ ಮೇಲ್ಗಡೆ ಹೋದರೆ, ಇವಾಗ ನಾನು ಪ್ಲೇಸ್ ತೋರಿಸಿದೆ, ಅಲ್ಲಿ ತುಂಬ ಗಿಡ ಮರ ಎಲ್ಲ ಉಂಟಂತೆ. ಬಟ್ ನಾನು ನೋಡಿಲ್ಲ. ಹಾಗೆ ಸಾನ್ಸ್ ಫಾರ್ಮ್ ಇದೆಲ್ಲ ಕೆಲಸ ಮುಗಿಸಿ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇರೋದು. ಹಾಗೆ ಮನೆಗೆ ಹೋಗುವಾಗ ಅವತ್ತು ಕೂಡ ಹಲಸೊಬ್ಬ ಉಂಟಲ್ಲ, 3 days ಇತ್ತು ಮೂಡುಬಿದ್ರೆಯಲ್ಲಿ. ಸೊ ನಾನು ಮೈದನ ಮಕ್ಕಳೆಲ್ಲ ಹೋಗಿದ್ವಿ. ನನ್ನ ಆದ್ಮಿ ಹೋಗಿರಲಿಲ್ಲ. ಸೊ ಅವ್ರು ಕೂಡ ಹೇಳಿದರು ಹೋಗ್ಬೇಕಂತ. ಸೊ ಅವರನ್ನು ಕೂಡ ಕರ್ಕೊಂಡು ಹೋಗಬೇಕು. ಅದು ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಅವ್ರನ್ನ ಕರ್ಕೊಂಡು ಹೋಗಿ ಏನೆಲ್ಲ ಮಾಡಿದ್ವಿ, ಏನೆಲ್ಲ ಪರ್ಚೇಸಿಂಗ್ ಮಾಡಿದ್ದೀವಿ ಎಲ್ಲವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದು. ರಿಟರ್ನ್ ಹೋಗುವಾಗ ಕಾಂಪಿಟೇಷನಲ್ಲಿತ್ತು. ಅಂದರೆ ಹಲಸು ಹಬ್ಬದಲ್ಲಿ ಮೆಹಂದಿ ಕಾಂಪಿಟೇಷನ್, ಫುಡ್ ವಿದೌಟ್ ಫೈರ್, ಈ ಥರ ವೆರೈಟಿ ಕಾಂಪಿಟೇಷನಲ್ಲಿ ಇತ್ತಂತೆ. ಸೊ ನಾವು ಹೋಗುವಾಗ ನಮ್ಮ ಮನೆಗೆ ಹೋಗೋ ರೂಟಲ್ಲಿ ರೇಸ್ ಆಗ್ತಾಯಿತ್ತು, ಕಾರಿದ್ದು ರೇಸಿಂಗ್. ಸೊ ಅದನ್ನು ನೋಡಿಕೊಂಡು ಹೋಗೋಣ ಅಂತೇಳಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಂದರೆ ಜಸ್ಟ್ ತುಂಬ ಹೊತ್ತೇನು ನಿಂತಿಲ್ಲ, ಬಿಸಿಲಲ್ಲಿ ಯಾರು ನಿಲ್ತಾರಲ್ವ. ಈ ಥರ ಕಾರಿದ್ದು ರೇಸಿಂಗ್ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಹಿಂತಿರುಗಿದ್ವಿ ಮನೆಗೆ. ಮಧ್ಯಾಹ್ನ ಹೊತ್ತಿಗೆ ನಾವು ಮನೆಗೆ ಹಿಂತಿರುಗಿದ್ವಿ. ಸೊ ಅಲ್ಲಿ ನಾವು ಊಟ ಕೂಡ ಆಯಿತು ನಮ್ಮದು. ಊಟಕ್ಕೆ ನನ್ನ ಆದ್ಮಿ ಏನು ಮಾಡಿದ್ರು ಅಂದರೆ ಮ್ಯಾಂಗೋ ಕರಿ, ಹಾಗೆ ಫಿಶ್ ಕರಿ,
ಅದೆಂತೋ ಒಂದು ಏಟೆ ಮೀನು ಅಂತ ಹೇಳ್ತಾರೆ. ಸೊ ನಂಗೆ ಕನ್ನಡದಲ್ಲಿ ಹೆಂಗೆ ಹೇಳೋದಂತ ಗೊತ್ತಿಲ್ಲ. ಅದರದ್ದು ಗಸಿ ಹಪ್ಪಳ ಎಲ್ಲವನ್ನು ಮಾಡಿಟ್ಟಿದ್ರು. ಪಾಪ ಅವರೊಬ್ಬರೇ ಮಾಡ್ತಾಯಿದ್ರು, ನಾವೆಲ್ಲ ಸುತ್ತಲಿಕ್ಕೆ ಹೋದ್ವಿ. ಅದು ಇದು ನಾದಿನಿ ಮಗಳು ಕೂಡ ನಮ್ಮ ಜೊತೆ ಬಂದಿದ್ಲು. ಸೊ ಅವರು ಬರಲಿಲ್ಲ ನಾದಿನಿ. ಹಾಗೆ ಅವರೊಬ್ಬರೇ ಲಂಚಿದು ಪ್ರಿಪ್ರೇಷನ್ ಎಲ್ಲ ಮಾಡಿದರು. ನನಗೇನೆಂದರೆ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಒಂಥರ ದಮ್ ಕಟ್ಟಿದಾಗೆ ಆಗುತ್ತೆ, ಶೀತ ಆಗಿ. ಆದರೂ ಕೂಡ ಅಡ್ಜಸ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ ನಾನು. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಪಾರ್ಟ್ 5 ಮಾಡ್ತೀನಿ ನಾನು. ಸೊ ಅದರಲ್ಲಿ ನೋಡೋಣ ಏನೆಲ್ಲ ಆಯ್ತಂತ. ಸೊ ಅದೇ ಇನ್ನೇನಿದೆ, ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ, ಲೈಕ್ ಕಾಮೆಂಟ್ ಕೂಡ ಹಾಕಿ ಮರಿಬೇಡಿ. ಇದಿಷ್ಟನ್ನು ಮಾಡಿ ನೋಡ್ಕೊಳ್ಳಿ ನೀವು. ಹಾಗೆ ಇನ್ನೇನಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.